ನವ ದಂಪತಿಗಳು ಬಸವಣ್ಣನವರ ಒಲವಧ್ಯಾನದಲ್ಲಿ ಅವರೆದೆಯ ಅಂಗಳದಲ್ಲಿ ಮತ್ತೊಮ್ಮೆ ಬಸವಣ್ಣನವರಾಡಿದ ಮಾತುಗಳು ಝೇಂಕರಿಸಿದವು. ಭೂಲೋಕ, ಭುವಲೋಕ, ಸುವರ್ಲೋಕ, ಮಹರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕಗಳೆಲ್ಲ ಎಂದೆಂದಿಗೂ ಪರಬ್ರಹ್ಮನ ಸ್ವರೂಪ. ಪ್ರೇರಕನು ಅವನು, ಇಷ್ಟ ದೈವವೆಲ್ಲದಕ್ಕೂ. ನಾವವನ ಸಿರಿ ತೇಜವ ನೆನೆದು ಧ್ಯಾನಿಸುವ. ನಮ್ಮ ಬುದ್ಧಿಯು ಸದಾ ನಿತ್ಯ ಸತ್ಯದೆಡೆಗಿರುವಂತಾದಾಗ ಅದು ನಮ್ಮನ್ನು ಪ್ರೇರೇಪಿಸುತ್ತಿರುತ್ತದೆ. ಬದುಕಲ್ಲಿ ಕತ್ತಲೆಂದು ಆವರಿಸದಂತೆ ನಮ್ಮೆಲ್ಲರ ಮನೋಭಾವವಿರಲಿ. ಇಷ್ಟಲಿಂಗನೇ ಅಸತ್ಯದಿಂದ ಸತ್ಯದೆಡೆಗೆ, ಕತ್ತಲೆಯಿಂದ ಬೆಳಕಿನೆಡೆಗೆ, ಸಾವಿನಿಂದ ಅಮೃತದೆಡೆಗೆ ಒಯ್ಯುವವನು. ನಾವವನ ಅನವರತ. ಓ ಇಷ್ಟಲಿಂಗನೇ, ನೀನೇ ತೇಜಸ್ಸು, ತುಂಬು ನಮ್ಮೆಲ್ಲರಲ್ಲಿ ಅದನ್ನು. ನೀನೇ ವೀರ್ಯನು, ತುಂಬು ನಮ್ಮಲ್ಲೂ ಅದನ್ನು. ನೀನೇ ಒಲವು, ತುಂಬು ನಮ್ಮಲ್ಲಿ ಒಲವ. ನೀನೇ ಓಜ, ತುಂಬು ನಮ್ಮಲ್ಲದನು. ನೀನೇ ಸಾಹಸ, ತುಂಬು ನಮ್ಮಲ್ಲೂ ಸಾಹಸವ. ನೀನೇ ಧೈರ್ಯ, ತುಂಬು ನಮ್ಮಲ್ಲೂ ಧೈರ್ಯ. ನೀನೇ ಪ್ರೀತಿ, ತುಂಬು ನಮ್ಮಲ್ಲೂ ಪ್ರೀತಿಯನ್ನು. ನೀನೇ ಬಂಧು, ಬಂಧುವಾಗಿಸು ನೀನೆಲ್ಲರನ್ನು ಎಂದು ಪ್ರಾರ್ಥಿಸುವ. ನಮ್ಮಿಷ್ಟಲಿಂಗನನು ನಾವಿಂತು ನೆನೆಯೋಣ. ನಿತ್ಯ ಮಂಗಲ ನೀನು, ಸತ್ಯ ಸುಮಂಗಲ ನೀನು. ವಿಮಲನು ನೀನು, ಅಮಲನು ನೀನು, ಅಮರನು ನೀನು, ಅಭಿರಾಮ ನೀನು, ಅಪರಂಜಿ ನೀನು, ಅಕಲಂಕ ನೀನು, ಅಕ್ಕಜನು ನೀನು, ಅಕ್ಕರನು ನೀನು, ಅಕ್ಕರೆಯು ನೀನು, ಅಕ್ಷತೆಯು ನೀನು, ಅಕ್ಷಯನು ನೀನು, ಅಕ್ಷರನು ನೀನು, ಅಖಂಡನು ನೀನು, ಅಖಿಲನು ನೀನು, ಅಗಮ್ಯನು ನೀನು, ಅಗಾಧನು ನೀನು, ಅಗುರನು ನೀನು, ಅಗೋಚರ ನೀನು, ಅಗ್ಗಲನು ನೀನು, ಅಗ್ಗಳನು ನೀನು, ಅಗ್ನಿಯೇ ನೀನು, ಅಗ್ರಗಣ್ಯನು ನೀನು, ಅಗ್ರಜನು ನೀನು, ಅಗ್ರಣಿಯು ನೀನು, ಅಗ್ರೇಸರನು ನೀನು, ಅಚಲನು ನೀನು, ಅಚಿಂತ್ಯನು ನೀನು, ಅಚ್ಚರಿಯು ನೀನು, ಅಚ್ಚುಮೆಚ್ಚಿನವ ನೀನು, ಅಜರಾಮರ ನೀನು, ಅಜಾಂಡನು ನೀನು, ಅಜಾತನು ನೀನು, ಅಜೇಯನು ನೀನು, ಅತಿಶಯನು ನೀನು, ಅದ್ಭುತನು ನೀನು, ಅತಿಮಾನುಷ ನೀನು, ಅತಿಮಾನಸ ನೀನು, ಅತೀತನು ನೀನು, ಅತುಲನು ನೀನು, ಅತಿರಥನು ನೀನು, ಅತಿಶಯನು ನೀನು, ಅಥರ್ವನು ನೀನು, ಅದಟನು ನೀನು, ಅದೃಶ್ಯ ನೀನು, ಅದ್ಭುತನು ನೀನು, ಅದ್ವಿತೀಯನು ನೀನು, ಅಧಿಕನು ನೀನು, ಅಧಿಪನು ನೀನು, ಅಧಿರಾಜ ನೀನು, ಅಧೀಶನು ನೀನು, ಅಧ್ಯಕ್ಷ ನೀನು, ಅನಂಗನು ನೀನು, ಅನಂತನು ನೀನು, ಅಧಿಪನು ನೀನು, ಅಧಿರಾಜ ನೀನು, ಅಧೀಶನು ನೀನು, ಅಧ್ಯಕ್ಷ ನೀನು, ಅನಂಗನು ನೀನು, ಅನಂತನು ನೀನು, ಅನಘನು ನೀನು, ಅನುರಾಗ ನೀನು, ಅನುರಕ್ತಿ ನೀನು, ಅನೂನ ನೀನು, ಅನುಪಮನು ನೀನು, ಅಪರಂಜಿ ನೀನು. ನನ್ನೊಲವ ಮಕ್ಕಳೇ, ನಿಮ್ಮೆದೆಯ ಆಕಾಶದಿಂದ ಉರುಳಿದ ನಕ್ಷತ್ರ ಪುಂಜಗಳು ಹೆಣೆದ ದಿವ್ಯಾಂಬರವನ್ನು ತೊಟ್ಟು ನಿಂತಿರುವಿರಿ. ನೀವಿರುವದೆಲ್ಲಿ? ಮರೆಯದಿರಿ ಎದೆಯೊಲವನ್ನು, ಮರೆಯದಿರಿ ಎದೆಕಹಿಯನ್ನು. ಎಲ್ಲರಲ್ಲಿ ಒಂದಾಗಿ ಮೇಲ್ಬಾಳ ಮುನ್ನಡೆಸಿದಿರಿ. ಮಾರ್ಗದರ್ಶಕರಾಗಿ ಹರಸುವನು ನನ್ನಿಷ್ಟ ಲಿಂಗನು. ರವಿ ಬಂದು ಬೆಳಕಾಗಿ ಬೆಳಕ ಸಾಮ್ರಾಜ್ಯವನ್ನು ಕಟ್ಟುವಂತೆ. ಕಲ್ಯಾಣದ ಪರಿಸ್ಥಿತಿ ಆತಂಕಕಾರಿಯಾಗಿ ಉಲ್ಬಣಿಸುತ್ತಿತ್ತು. ಸುರಿಯುವ ಬೆಳದಿಂಗಳು ಬೆಂಕಿ ಮಳೆಯಾಗಿ ಎಲ್ಲರನ್ನೂ ಸುಡುತ್ತಿತ್ತು. ಬಸವಣ್ಣನ ಉತ್ಕರ್ಷವನ್ನು ಸಹಿಸದವರಿಗೆ ಮದುವೆಯು ಪ್ರಬಲ ಅಸ್ತ್ರವಾಗಿ ತೋರಿತು. ಪ್ರಯೋಗಿಸಿ ಬಸವನನ್ನೇ ಇಲ್ಲವಾಗಿಸಬಹುದು ಎನ್ನುವ ಹುರುಪು ಬಿಜ್ಜಳ ಚಿಂತಾವಾರಿದಿಯಲ್ಲಿ ಮುಳುಗಿದನು. ನಾಳೆಯಂತೂ ಚಿಂತಿಸತೊಡಗಿದನು. ಮದುವೆ ಮುಗಿದರೂ ಬೊಬ್ಬೆ ನಿಂತಿರಲಿಲ್ಲ. ನಿಲ್ಲುವ ಯಾವ ಲಕ್ಷಣವೂ ಕಾಣಿಸುತ್ತಿರಲಿಲ್ಲ. ಬಿಜ್ಜಳ ಬಸವಣ್ಣನಿಗೆ ಹೇಳಿ ಕಳುಹಿಸಿದನು. ಬಸವಣ್ಣ ಬಂದಂತೆ ಮಾತಿಗೆ ಮೊದಲಾಗಿ ಬಸವ ನೆಟ್ಟ ಕ್ರಾಂತಿಗಿಡದ ಹೊಸ ಹೂವು ಕಾಯಿಯಾಗಿ, ಕಾಯಿ ಹಣ್ಣಾಗಿ, ಹಣ್ಣು ಬೀಜವಾಗಿ, ಬೀಜ ಮತ್ತೆ ಹೊಸ ಹೊಸ ಮುಳ್ಳುಗಿಡ ಆಗುತ್ತಿರುವುದನ್ನು ಅರುಹಿದನು. ಮತ್ತೆ ಬಸವಣ್ಣ, ನನ್ನೀ ಮಾತುಗಳು ಆಕ್ಷೇಪಣೆಯಲ್ಲ, ಬೆಳವ ಬಿಸಿಯ ಖಾರಕ್ಕೆ ನಲುಗುತ್ತಿರುವ ಕಲ್ಯಾಣದ ದುಸ್ಥಿತಿಯನ್ನು ತಿಳಿಸುತ್ತಿರುವೆ. ಎಡದ ಕೈಯಲ್ಲಿ ಕಿಚ್ಚ ದೊಂದಿಯನ್ನು ಹಿಡಿದ ದಾನವರು ಎದುರು ಬಂದವರನ್ನು ಸುಡುತ್ತೇವೆಂದು ಬೊಬ್ಬಿಡುತ್ತಿದ್ದಾರೆ. ಅವರಿಗೆ ಜಾತಿ ಎಂಬುದು ಬದುಕ ಧರ್ಮ ಎಂದಾಗಿದೆ. ಅದನ್ನೆಂದು ಬಿಡಲಾರರು. ನಂಜು ಮನಸ್ಸಿನ ನೆಮ್ಮದಿಯ ಭಾವವನ್ನು ಕೊಲ್ಲಲು ಹವಣಿಸುತ್ತಿದೆ. ಇನ್ನು ಶಾಂತಿ ಚಿಗುರದೆಂಬ ಆತಂಕ ಕಾಡುತ್ತಿದೆ. ನಾನೇನು ಮಾಡಲಿ? ಸುಮ್ಮನಿರುವುದೆಂತೂ ನನ್ನನ್ನು ಬಿಡದೆ ಹಿಂಸಿಸುತ್ತಿದೆ ಎಂದನು. ಬಿಜ್ಜಳನ ನುಡಿಗಳಲ್ಲಿ
ಅಶ್ರುಧಾರೆ ಹರಿಯುತ್ತಿರುವುದನ್ನು ಬಸವಣ್ಣ ಗಮನಿಸಿ ನಿಧಾನವಾಗಿ ಮೆಲ್ದನಿಯಲ್ಲಿ ಇಂತೆಂದರು. ಅರಸರೇ, ನನ್ನೊಲವ ಅರಸರೇ, ಬಿಸಿಯ ಬೇಗೆಯ ತಾಪವನ್ನು ನಾನೂ ಅನುಭವಿಸಿರುವೆ, ಈಗಲೂ ಅನುಭವಿಸುತ್ತಿರುವೆ. ನಾನು ಒತ್ತಾಯದ ಮದುವೆ ಮಾಡಿಲ್ಲ. ಇಬ್ಬರು ಒಪ್ಪಿ ಬಂದಾಗ ಹರಸುವುದರ ಹೊರತಾಗಿ ಬೇರೆ ಕೆಲಸವೇ ನನಗಿರಲಿಲ್ಲ. ಒಲಿದ ಹೃದಯಗಳನ್ನು ಬೇರ್ಪಡಿಸುವುದು ಎಂತು ಎಂಬ ಮನವಿಲ್ಲದೆ ಒಪ್ಪಿಗೆ ನೀಡಿದೆ. ನನ್ನಂತಿರುವ ಅನೇಕ ಶರಣ ಜೀವಿಗಳನ್ನು ಕರೆದೊಯ್ಯಲು ಯಮಧರ್ಮನೆಂದು ಬರುವನು ಎಂಬ ಅರಿವು ನನಗಿಲ್ಲ. ಒಲಿದ ಹೃದಯಗಳನ್ನು ಬೇರೆ ಬೇರೆ ಮಾಡಿದರೆ ಅದು ಮಹಾಪಾಪ. ಇದು ಧರ್ಮಾಂಧರ ದೃಷ್ಟಿಯಲ್ಲಿ ತಪ್ಪಿರಬಹುದು, ಆದರೆ ಸದ್ಧರ್ಮ ಇರುವವರಲ್ಲಿ ಇದು ತಪ್ಪೇ ಅಲ್ಲ. ಯಾರು ಸದ್ಧರ್ಮವಂತರೋ ಅವರಿದನ್ನು ತುಂಬು ಮನದಿಂದ ಸ್ವಾಗತಿಸುತ್ತಾರೆ, ಒಪ್ಪಿಕೊಳ್ಳುತ್ತಾರೆ ಎಂಬ ದೃಢ ನಂಬಿಕೆ ನನಗಿದೆ. ಜಾತಿ ಎಂಬುದು ಮಾನವರ ಹೊರತಾಗಿ ಬೇರೆಲ್ಲೂ ಇಲ್ಲ, ಬೇರೆ ಯಾರಲ್ಲೂ ಇಲ್ಲ. ಕುಡಿಯುವ ನೀರಿನಲ್ಲಿ, ಸುರಿಯುವ ಬೆಳಕಿನಲ್ಲಿ, ಹರಿಯುವ ಹೊಳೆಯಲ್ಲಿ, ಬೀಸುವ ಗಾಳಿಯಲ್ಲಿ ಇರದಿರುವ ಈ ಜಾತಿ ಮನುಜ ಜೀವಿಯಲ್ಲಿ ಏಕೆಂಬುದು ನಾನು ಅರಿಯಲಾರೆ ಅರಸ. ಈ ಲೋಕದಲ್ಲಿ ಪರಸ್ಪರ ಒಪ್ಪಿರುವ ಅರ್ಹ ಗಂಡು ಹೆಣ್ಣಿನ ಮಿಲನವು ಸಮ್ಮತವಾದುದು. ಮದುವೆಯಾದವರು ಒಂದಾಗಿ ಬಾಳುವಂತೆ ನೆರವು ನೀಡೋಣ. ಜಾತಿಯನ್ನು ಮರೆತು ಪ್ರೀತಿಯಲ್ಲಿ ಬೆರೆತು ನಾವು ಒಮ್ಮನದಲ್ಲಿ ಬಾಳುತ್ತೇವೆಂಬ ಗಟ್ಟಿತನದಲ್ಲಿ ದಿಟ್ಟ ಹೆಜ್ಜೆಯನ್ನು ಇಟ್ಟು ಮುಂದೆ ಬರುವ ಎಳೆಯರ ದಾರಿಗೆ ನಾವು ಅಡ್ಡವಾಗದಿರೋಣ. ಅದನ್ನು ಸಂಗಮನೆಂದು ಸೈರಿಸಲಾರನು. ಸಂಗಮ ಒಪ್ಪದಿರುವಂತಹ ಕೆಲಸಗಳನ್ನು ನಾವು ಮಾಡಿದರೆ ನಾವೆಂತೂ ಶಿವಭಕ್ತರಾಗುತ್ತೇವೆ, ನಾವೆಂತೂ ಶರಣರೆನಿಸಿಕೊಳ್ಳುತ್ತೇವೆ. ಎಲ್ಲರಲ್ಲೂ ಪ್ರೀತಿಯನ್ನು ಕಾಣುವಂಥದ್ದು, ಪ್ರೀತಿಯಿಂದ ಬಾಳಲು ಆಶಿಸುವವರನ್ನು ತುಂಬು ಮನದಿಂದ ಹರಸುವುದು ಹೊರತಾಗಿ ಇನ್ನಾವ ಕಾರ್ಯ ನಮ್ಮ ಬದುಕಿನಲ್ಲಿದೆ. ಬಸವಣ್ಣನವರ ಮಾತು ನಿರರ್ಗಳವಾಗಿತ್ತು. ಬಿಜ್ಜಳನ ಮಾತೂ ಅಲ್ಲಲ್ಲಿ ದನಿಸುತ್ತಿತ್ತು. ಅವನ ದನಿಯಲ್ಲಿ ಈ ದಂಗೆ ತನ್ನ ಪೀಠಕ್ಕೆ ಕಂಟಕ ಆಗಬಹುದು ಎಂಬ ಭೀತಿ ಇರುವುದನ್ನು ಬಸವಣ್ಣ ಗಮನಿಸಿದರು. ಏರಿದ್ದ ಕುರ್ಚಿಯನ್ನು ಬಿಡುವಾಸೆ ಇರುವವರಾರೂ ಈ ಜಗದಲ್ಲಿಲ್ಲ ಎಂಬುದನ್ನು ಅರಿತರು. ಬಸವಣ್ಣನವರೆದೆಯಲ್ಲಿ ಮದುವೆಯಾದ ಒಲವ ಎಳೆಯರ ಬಾಳು ಸುಗಮವಾಗಿ ನಡೆಯಲಿ ಎಂಬಾಸೆ ಮಾತ್ರ. ಬಿಜ್ಜಳರಸರ ಮನದಲ್ಲಿ ಉರುಳಿ ಹೋದರೂ ನೂರಾರು ತಲೆ ಉಳಿಸಿಕೊಳ್ಳುವುದೆಂತು ಪಡೆದ ಸಿಂಹಾಸನವ ಎಂಬ ಯೋಚನೆ ಮಾತ್ರ. ಆತಂಕದೆದೆಯಲ್ಲಿ ಬಸವಣ್ಣನ ಉಪಸ್ಥಿತಿಯಲ್ಲಿ ಆನಂದ ಕಾಣುವ ಇಚ್ಛೆಯಲ್ಲಿ ಶರಣರೆಲ್ಲರೂ ಬಸವಣ್ಣನಿರುವಲ್ಲಿಗೆ ಧಾವಿಸಿ ಬಂದರು. ಬಸವ ನುಡಿಗಳಲ್ಲಿ ಬೆಳಗಿನೊಳು ಎಚ್ಚೆತ್ತು ಬದುಕ ನಿಜ ಹಾದಿ ತುಳಿದಿರುವ ಭಕ್ತಿಯಾಚರಣೆಯು ಬೆಳಕನ್ನು ಚಿಮ್ಮಿಸುತ್ತಿರುವ ಪರಿಯನ್ನು ಉಂಡರು. ಮನಬಾಗಿ ಎದೆಯರಳಿ ಮನದುಂಬಿ ಅಣ್ಣನವರಲ್ಲಿ, ಅಣ್ಣ ಅರುಹಬೇಕು ವಚನವ ನಮಗೆ, ಇದು ಶರಣಧರ್ಮ ಎಂದೆನಿಸುವಂತೆ ಎಂದು ವಿನಯದಲ್ಲಿ ವಿನಂತಿಸಿದರು. ಬಸವಣ್ಣ ಆಡಲು ಪ್ರಾರಂಭಿಸಿದರು. ಹೊಯ್ದವರು ಎನ್ನ ಹೊರೆದವರೆಂಬೆನು, ಬೈದವರು ಎನ್ನ ಬಂಧುಗಳೆಂಬೆನು, ನಿಂದಿಸಿದವರು ಎನ್ನ ತಾಯಿ ತಂದೆಯರೆಂಬೆನು, ಆಳಿಗೊಂಡವರೆನ್ನ ಆಳ್ದವರೆಂಬೆನು, ಜರೆದವರೆನ್ನ ಜನ್ಮದ ಬಂಧುಗಳೆಂಬೆನು, ಕೊಂಡಾಡಿದವರೆನ್ನ ಹೊನ್ನ ಶೂಲದಲ್ಲಿ ಇಕ್ಕಿದವರೆಂಬೆನು. ಕೂಡಲ ಸಂಗಮ ತಂದೆ, ಇದೇ ಶರಣಧರ್ಮ, ಇದು ಪರಮಧರ್ಮ, ಇಂತಿರುವುದೇ ಧರ್ಮಾಚರಣೆ, ಇದು ಶರಣರ ಅರಿವಿನ ಮಂತ್ರಗೋಪ್ಯ ಎಂದವರು ಮತ್ತೆ ಇನ್ನೊಂದು ವಚನವನ್ನು ಪ್ರಾರಂಭಿಸಿದರು. ಇಂದ್ರಿಯಾಸೆಗೆ ಸೋತು ಮನ ಬದುಕ ಕೆಡಿಸಿಕೊಳ್ಳದಿರಿ ನೀವು, ಇಂದ್ರಿಯಾಸೆಗೆ ಸೋತು ಮನ ಬದುಕ ಕೆಡಿಸಿಕೊಳ್ಳದಿರಿ ನೀವು. ಹಲವರ ಕೊಂಬಿಂಗೆ ಹಾಯಲು ಬೇಡ, ಬರೀ ಕಾಯಕ್ಕೆ ನೀಡಲು ಬೇಡ, ಲೊಗರಿಗೆಡೆಗೊಟ್ಟು ಭ್ರಮಿತನಾಗಿರಬೇಡ. ಆಚಾರವೆಂಬುದು ಹಾವಸೆಗಲ್ಲು, ಭಾವ ತಪ್ಪಿದ ಬಳಿಕ ಏಗೈದರಾಗದು. ಅಂಜದಿರು, ಅಳುಕದಿರು, ಪರದೈವಕ್ಕೆ ಎರಗದಿರು, ಕೂಡಲ ಸಂಗಯ್ಯನ ಕೈಯಲ್ಲೂ ಈಸುವುದೆನ್ನ ಭಾರ. ಹೀಗೆ ನುಡಿದವನು ಒಲವ ಶರಣ ಬಂಧುಗಳೇ. ದಯೆಯೇ ಧರ್ಮದ ಮೂಲ
ಎಂದರೀರಿ ನೀವೆಲ್ಲರೂ. ಮೃದು ಮಧುಲ ಮಲ್ಲಿಗೆಯ ಪರಿಮಳ ದಂದದಲ್ಲಿ ನೀವು ಘಮಿಸಲು ಎಲ್ಲೆಡೆಯಲ್ಲಿ ಮನದಲ್ಲಿ ಇರಬೇಕಾದ ಮಂತ್ರವೇ ಅಹಿಂಸೆಯೇ ಪರಮ ಶರಣ ಧರ್ಮ, ಸತ್ಯವೇ ನಿಜ ಮನುಜ ಧರ್ಮ, ನ್ಯಾಯವೇ ಬದುಕ ಪೊರೆಯುವ ಧರ್ಮ, ಮೌಲ್ಯವೇ ಬದುಕಿಗಾಧಾರ ಧರ್ಮ, ನೀತಿಯೇ ಬಾಳನ್ನು ಉದ್ಧರಿಸುವ ಧರ್ಮ, ಎಲ್ಲರೊಳಗೊಂದಾಗಿ ಬದುಕುವುದೇ ನಿಜ ಮನುಜ ಧರ್ಮ. ಇದೇ ನಮ್ಮೆಲ್ಲರ ಬದುಕ ಶರಣತನ. ಬಂದವರು ಬಸವಣ್ಣನವರ ಮಾತುಗಳಿಂದ ಉಲ್ಲಸಿತರಾದರು. ಅಣ್ಣನವರ ತೊರೆದೆಲ್ಲ ಸ್ವಾರ್ಥವನ್ನು ವಿಶ್ವ ಮಾನವರಾಗಿ ನೀವೆಲ್ಲರೂ ಬಾಳಬೇಕು, ನಾನೊಬ್ಬ ಶ್ರೇಷ್ಠ, ಉಳಿದವರೆಲ್ಲರೂ ನಿಕೃಷ್ಟರು ಎಂಬ ಅಹಮಿಕೆ ನಮ್ಮಲ್ಲೆಂದೂ ತುಂಬಿರಬಾರದು. ಸಕಲ ಜೀವಾತ್ಮರು ನಮ್ಮವರೆಂದೇ ಭಾವಿಸಬೇಕು. ಸಚರಾಚರ ಜೀವಿಗಳ ಸುಖವನ್ನು ಸದಾ ಹಾರೈಸುತ್ತಿರಬೇಕು. ನಡೆನುಡಿಯಲ್ಲಿ ಸದಾ ಎಚ್ಚರವಿರಲಿ. ಪರನಿಂದೆ ಹಿಂಸೆಯನ್ನು ದೂರವಿಡಿ. ಕ್ಷಮೆ, ಶಾಂತಿ, ದಯೆ, ಸದಾಚಾರ, ಸದ್ಭಕ್ತಿಯ ಬಾಳೇ ಸರ್ವಾಂಗ ಶಿವಪೂಜೆ. ಕ್ರೋಧಕ್ಕೆ ಪ್ರೇಮ, ದ್ವೇಷಕ್ಕೆ ಸ್ನೇಹ, ಸ್ವಾರ್ಥಕ್ಕೆ ಪರಹಿತ ಎಂದೆಂದೂ ನಿಮ್ಮದಾಗಿರಲಿ. ಮಾತು ಎದೆಬಡಿತವಾದಂತೆ ಅಣ್ಣನಿಗೆ ವಂದಿಸಿ ನೆರೆದಿದ್ದ ಶರಣರೆಲ್ಲರೂ ಮೇಲೆದ್ದರು. ಆಗ ಬಸವಣ್ಣನವರಿಂದ ಮತ್ತೊಂದು ವಚನವು ದನಿಸಿತು. ಲಿಂಗ ವಿಕಾರಿಗೆ ಅಂಗವಿಕಾರವೆಂಬುದಿಲ್ಲ, ಜಂಗಮ ವಿಕಾರಿಗೆ ಧನ ವಿಕಾರವೆಂಬುದಿಲ್ಲ, ಪ್ರಸಾದ ವಿಕಾರಿಗೆ ಮನ ವಿಕಾರವೆಂಬುದಿಲ್ಲ. ಇಂತಿ ತ್ರಿವಿಧ ಗುಣವನರಿದಾತನು ಅಚ್ಚಲಿಂಗೈಕ್ಯನು ಕೂಡಲ ಸಂಗಮ ದೇವ. ಬಂದವರು ಹೋದಂತೆ ಬಸವಣ್ಣನವರ ಮನದಲ್ಲಿ ತನ್ನೊಡನೆ ಇರುವವರ ಚಿಂತೆ. ಒಳಮನವು ನಾನಿನ್ನು ಇಲ್ಲಿರಲಾರೆ ಎನ್ನುತ್ತಿದೆ. ನನ್ನ ಸಂಗಮ ಶ್ರೀ ಕ್ಷೇತ್ರವು ನನ್ನನ್ನು ಕೈಬೀಸಿ ಕರೆಯುತ್ತಿದೆ. ಎದೆಯಲ್ಲಿರುವ ಗುರುದೇವರು, ಬಸವ, ನಾನಿರುವ ಜಾಗಕ್ಕೆ ನೀನು ಬರಲಾರೆಯಾ ಎಂದು ಕೇಳುತ್ತಿದ್ದಾರೆ ಎಂದು ಮಿಡಿಯುತ್ತಿತ್ತು. ಬಸವ ಮನದಲ್ಲಿ ಹೋಗಲೇ, ಹೋಗಬೇಕೇ, ಹೋಗಲೆಂತು, ಹೋಗುವುದೇಕೆ? ದಡ ಕುಸಿದ ಸೇತುವೆಯಾಗಿರುವೆ ನಾನಿಲ್ಲಿ, ನಾನುಳಿದು ಇನ್ನಾವ ಫಲವಿಲ್ಲ ಎಂಬ ವಿಷಾದತೆಯ ಕಹಿರಾಗ. ಕುಸಿಯುವ ಚಿತ್ತಕ್ಕೆ ಬಸವ ಹಾರಿದನು. ಇರುಳ ಪೂಜೆ ಪ್ರಸಾದದ ನಂತರ ಮಲಗಲು ಸಿದ್ಧನಾದಂತೆ, ಬಸವ, ಬಾ ಸಂಗಮಕ್ಕೆ, ಬಾ ಸಂಗಮಕ್ಕೆ, ಬಾ ನಿನ್ನೊಲವಿನ ತಾಣಕ್ಕೆ. ಬಸವ, ನೀನಿಲ್ಲದೆ ನಾವೆಲ್ಲ ಪರಿತಪಿಸುತ್ತಿಹೆವು. ರಿಂಗಣಿಸಿದ ಸ್ವರ ಮತ್ತೆ ಮಾರ್ದನಿಸಿದಂತಾಯಿತು. ಫಕ್ಕನೆ ಮೇಲೆದ್ದ, ಮತ್ತೆ ಕಣ್ಮುಚ್ಚಿದ. ನಿದ್ದೆ ಬರಲಿಲ್ಲ. ತಲೆ ಭಾರವೆನಿಸಿತು. ಆಚೀಚೆ ಹೊರಳತೊಡಗಿದ. ಮಿನುಗುತ್ತಿರುವ ನಂದಾದೀಪ ಅಣಗಿಸುತ್ತಿದೆ ಎಂದೆನಿಸಿತು. ಮೇಲೆದ್ದ. ಶಿವಯೋಗ ಧ್ಯಾನಕ್ಕೆ ಮುಂದಾದ. ಬಾಗೇವಾಡಿ, ಹೆತ್ತಪ್ಪ, ಹೆತ್ತಮ್ಮ, ಕಲಿತ ಗುರುಕುಲ, ಕಪ್ಪಡಿ ಸಂಗಮ, ಗುರು ಸಂಗಮೇಶ್ವರರು, ಕಾಳಿಮರಸ, ವಿದ್ಯಾಪೀಠ, ಮೈದುಂಬಿ ಹರಿಯುವ ಕೃಷ್ಣೆ, ಒಲವ ಸಂಗಮನಾಥ, ಊರ ಜಾತ್ರೆ ಸಂತೆ, ಹಸಿರ ಹೂಬಳ್ಳಿ, ಮರಿಹಕ್ಕಿ, ಬಣ್ಣ ಬಣ್ಣದ ಚಿಟ್ಟೆ, ಕೋಗಿಲೆಯ ಕುಹೂನಾದ ಬೇರೆ ಬೇರೆ ರೂಪದಲ್ಲಿ ಮೈ ದುಂಬಿ ಅರಳುತ್ತಿದ್ದವು. ಪ್ರಭುದೇವರು ಕಾಣಿಸಿಕೊಂಡರು. ಬಸವ, ಕಲ್ಯಾಣದ ಕೆಲಸ ಮುಗಿದಿದೆ, ಸಂಗಮಕ್ಕೆ ಹೊರಟು ಬಿಡು ನುಡಿದವರು ನಾನು ಶ್ರೀಶೈಲದತ್ತ ಎಂದಂತಾಯಿತು. ದಿಟ್ಟಿಸಿದ. ಪ್ರಭುದೇವರು ಇಂತೆಂದಾಯಿತು. ಅಮೃತ ಸೇವನೆಯ ಮಾಡಿ ಆಪ್ಯಾಯನ ಘನವಾಗಿತ್ತು. ಪರುಷ ವೇದಿಯ ಸಾಧಿಸ ಹೋದರೆ ದಾರಿದ್ರ್ಯ ಘನವಾಗಿತ್ತು. ಮರು ಜೇವ ನೆಗೆಯ ಹಣ್ಣ ಮೆದ್ದು ಮರಣವಾಯಿತ್ತ ಕಂಡೆ. ಎಲ್ಲವನ್ನೂ ಸಾಧಿಸ ಹೋದರೆ ಏನೂ ಇಲ್ಲದಂತಾಯಿತ್ತು. ನಾನು ನಿಜವ ಸಾಧಿಸಿ ಬದುಕಿದೆನು ಗುಹೇಶ್ವರ. ಪ್ರಭುದೇವರು ಹೋದಂತೆ ಮಹಾದೇವಿಯಕ್ಕ ಕಾಣಿಸಿಕೊಂಡಳು. ಆಕೆ ನಿಧಾನವಾಗಿ, ಅಣ್ಣ, ಏಕಿನ್ನು ಇಲ್ಲೇ ನೀವೆಲ್ಲ ಇರುವಿರಿ? ಮುಗಿದಿದೆ ಕೆಲಸವೆಲ್ಲ. ಉಳಿದಿರುವ ಕೆಲಸಗಳ ಮುಗಿಸಲು ನಿಮ್ಮ ಅನುಯಾಯಿಗಳಿಹರು. ನಿಮ್ಮ ಸಂಗಮ ನಿಮಗಾಗಿ ಕಾಯುತಿಹನಲ್ಲಿ. ನೀವು ಮನುಜರನ್ನು ಶರಣರಾಗಿಸಿದಿರಿ. ನಿಮ್ಮನ್ನು ಮೆಚ್ಚಿದ್ದ ಸಂಗಮೇಶ್ವರ ನಿಮ್ಮನ್ನು ಅಣ್ಣ ಆಗಿಸಿಹನು.
ನಾನು ಮಹಾದೇವಿ. ನಿಮ್ಮ ಕೃಪಾಶೀರ್ವಾದದಿಂದ ಮಹಾದೇವಿಯಕ್ಕ ಆದೆ. ನಿಮ್ಮ ಮಹಾಮನೆ ನನಗೆ ಹೊಸ ಜನ್ಮ ಕರುಣಿಸಿತು. ಹಾಗಾಗಿಯೇ ನನ್ನ ಎದೆಬಡಿತ ಸದಾ ದನಿಸುವುದಿಂತು. ಬಸವಣ್ಣನ ಮನೆಯ ಮಗಳಾಗಿ ಬದುಕಿದನಾಗಿ ತನ್ನ ಕರುಣ ಭಕ್ತಿ ಪ್ರಸಾದವ ಕೊಟ್ಟನು. ಚೆನ್ನ ಬಸವಣ್ಣನ ತೊತ್ತಿನ ಮಗಳಾದ ಕಾರಣ ಒಕ್ಕ ಪ್ರಸಾದವ ಕೊಟ್ಟನು. ಪ್ರಭುದೇವರ ತೊತ್ತಿನ ಮಗಳಾದ ಕಾರಣ ಜ್ಞಾನ ಪ್ರಸಾದವ ಕೊಟ್ಟನು. ಸಿದ್ದರಾಮಯ್ಯನ ಶಿಶು ಮಗಳಾದ ಕಾರಣ ಪ್ರಾಣ ಪ್ರಸಾದವ ಸಾಧಿಸಿಕೊಟ್ಟನು. ಮಡಿವಾಳ ಮಾಚಿ ತಂದೆಯ ಮನೆಯ ಮಗಳಾದ ಕಾರಣ ನಿರ್ಮಲ ಪ್ರಸಾದವ ನಿಶ್ಚಯಿಸಿಕೊಟ್ಟನು. ಇಂತಿ ಅಸಂಖ್ಯಾತ ಗಣಗಳೆಲ್ಲರೂ ತಮ್ಮ ಕರುಣದ ಕಂದನೆಂದು ತಲೆದಡವಿ ರಕ್ಷಿಸಿದ ಕಾರಣ ಚನ್ನ ಮಲ್ಲಿಕಾರ್ಜುನನ ಪಾದಕ್ಕೆ ನಾನು ಯೋಗ್ಯಳಾದೆನು. ನಿಮ್ಮೆಲ್ಲರ ಹರಕೆ ಶ್ರೀಶೈಲದ ದಾರಿಯನ್ನು ನನಗೆ ತೋರಿದೆ. ನಿಮಗೆ ತೋರಲಿ ಸಂಗಮದ ದಾರಿಯನ್ನು ಎಂಬುದೇ ನನ್ನೆದೆಯ ಆಸೆ, ನನ್ನೊಲವ ಹರಕೆ. ತ್ಯಾಗವೇ ಪ್ರೀತಿಯ ಬೆಲೆ. ಅಗಲುವಿಕೆ ಮನದಲ್ಲಿ ಸ್ಥಿರವಾಗಿಸುವುದು, ಮತ್ತೆ ಮರೆಯಾಗಿ ಹೋಗದಿರುವಂತೆ. ಬಸವಣ್ಣನವರಲ್ಲಿ ಅಯೋಮಯ ಸ್ಥಿತಿ. ಬಸವ 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 ಮತ್ತೆ ಕೂಗುತ್ತಿರುವಂತೆ ಗುರು ಸಂಗಮೇಶ್ವರರು. ದರ್ಶಿಸಿ ಮರೆಯಾದಂತೆ ಕಾಳಿಮರಸರು. ಕೈ ಬೀಸಿ ಕರೆದಂತೆ ಒಮ್ಮೆ ಅವರು, ಒಮ್ಮೆ ಇವರು, ಒಮ್ಮೆ ಇವರು, ಒಮ್ಮೆ ಅವರು ಕರೆಯುತ್ತಲೇ 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 ಮಾಯವಾಗುತ್ತಿರಲು ಬಸವಣ್ಣ ನಿದ್ದೆ ಇಲ್ಲದೆ ಇಡೀ ರಾತ್ರಿ ಕಳೆಯಬೇಕಾಯಿತು. ಕರೆದ ಧ್ವನಿ ಕಿವಿಯಲ್ಲಿ ಮೊಳಗುತ್ತಿರುವಂತೆ ನಿದ್ದೆ ಹತ್ತಿದಂತಾಯಿತು. ಶಯ್ಯೆಗೆ ಒರಗಿದನು. ಸುಪ್ರಭಾತದ ಮಂಗಳ ನಿನದವು, ಅರುಣನ ಹೊಂಬೆಳಕು, ಇನ್ನು ನಿದ್ದೆಗೆ ಅವಕಾಶವಿಲ್ಲ ಎಂದು ಎಚ್ಚರಿಸಿತು. ಬಸವಣ್ಣನವರು ಮಹಾಮನೆಯ ಪೂಜಾಗೃಹದಲ್ಲಿ ಧ್ಯಾನಸ್ಥರಾಗಿದ್ದರು. ತಮ್ಮದೇ ಲೋಕದಲ್ಲಿ ಮುಳುಗಿದ್ದರು. ಗಮನಿಸಿದ ಮಡದಿಯರ ಮನದಲ್ಲಿ ಕತ್ತಲೆಯ ಕುರೂಪದ ಬಾಳ ರಕ್ಕಸನ ಇರವು ನಿಜ ರೂಪದಲ್ಲಿ ಕಂಡಂತೆ ಲೌಕಿಕದ ವ್ಯವಹಾರಕ್ಕೆ ಸೋತು ಅನುದಿನವೂ ಕೊರಗದವರು ಕೊರಗುತ್ತಿಹರು. ಈಗಿಲ್ಲಿ ಕಾರಣವಾದರೂ ಏನಿರಬಹುದು? ಮಾನವ ನಿರ್ಮಾಣ ಪಾಪ ಕುಂಡದ ಘನಘೋರ ವಿಷಯಗಳ ರಾಶಿ ರಾಶಿಯ ನೋಡಿ ಹೆದರಿ ಹೌಹಾರಿ ಹೇಸಿ ಮುದುಡಿಹರು. ಮನದೊಳಗೆಂಬ ಭಾವ ನಮ್ಮನ್ನು ಕಾಡುತ್ತಿದೆ. ಅವರಂತರಂಗವು ಇಂದಲ್ಲ ನಾಳೆಯಾದರೂ, ನಾಳೆಯಲ್ಲ ನಾಡಿದ್ದಾದರೂ ಅರಿವೆದೆಯ ಹರಿವಿನಲ್ಲಿ ಹೊರಬರುವ ಹೊಸತು ಸತ್ಯದ ವಿವರಗಳ ಆಲಿಸುವ ಕಾತುರೆಯಲ್ಲಿತ್ತು ಎಂದೇ ನಮಗೆ ಅನಿಸುತ್ತಿದೆ. ನಮ್ಮ ಪತಿದೇವರನ್ನು ಕಾಡುತ್ತಿರುವಂತಹ ಆ ಭೀತಿಯಾದರೂ ಏನಿರಬಹುದು? ನಿಶ್ಚಲ ಮನವಾದರೂ ಏನಿರಬಹುದು? ಅವರ ಮನೆಯ ಮನದ ಯೋಚನೆ ಎಂತು ತಿರುಗುತ್ತಿರಬಹುದು? ಅವರಾವ ಚಿಂತನೆಗೂ ಉತ್ತರ ಸಿಗದಂತೆ ಬಸವಣ್ಣನವರು ಧ್ಯಾನವನ್ನು ಮುಗಿಸಿ ಹೊರಬಂದರು. ಮಡದಿಯರು ನನ್ನ ಎಚ್ಚರಕ್ಕಾಗಿ ಕಾಯುತ್ತಿದ್ದಾರೆ ಎಂಬುದನ್ನು ಅವರಿರುವರ ಮೊಗಭಾವದಲ್ಲೇ ಗುರುತಿಸಿದರು. ಕಳವಳಕ್ಕೆ ಕಾರಣವಿಲ್ಲ ಎಂಬುದನ್ನು ಮೊಗದಲ್ಲಿ ಮುಗುಳ್ನಗೆ ಸೂಸಿ ಅರುಹಿದರು. ಮೂವರು ಜೊತೆಯಲ್ಲೇ ಪ್ರಸಾದ ಸ್ವೀಕರಿಸಿದರು. ಎದ್ದು ಬಂದರು. ಮಡದಿಯರು, ಅಕ್ಕ, ಭಾವ ಚೆನ್ನ ಬಸವರನ್ನು ತಮ್ಮೊಡನೆ ಕೂರಿಸಿ ಚೆನ್ನ ಬಸವಣ್ಣನನ್ನು ದಿಟ್ಟಿಸಿ, ಆಲಿಸಿರುವೆ, ಅರಿತಿರುವೆ, ನೀನೆಲ್ಲವನ್ನೂ ಎರಗುವ ಆಘಾತಕ್ಕೆ ತಡೆಯಲು ಸಮರ್ಥನಾಗಿರುವೆ ಎಂದು. ಹೂವಿನ ಅರಿವು ಅದರ ಘಮದಿಂದ ಬರುವಂತೆ ನಿನ್ನ ಜ್ಞಾನದ ಶಕ್ತಿಯನ್ನು ಬಿಜ್ಜಳರಸರು ಅರಿತಿಹರು. ತಮ್ಮ ಅರಿಯುವಿಕೆಗೆ ಯೋಗ್ಯ ಪುರಸ್ಕಾರವ ನೀಡಲು ಅವರ ಸಂಪುಟದಲ್ಲಿ ನಿನಗೊಂದು ಘನ ಹುದ್ದೆಯನ್ನು ಕೊಡುವಾಸೆಯಲ್ಲಿ ಅವರಿಹರು. ನಿನ್ನನ್ನು ದಂಡನಾಯಕ ಆಗಿಸಬೇಕೆನ್ನುವ ಆಸೆ ಅವರಲ್ಲಿದೆ ಎಂದರಿತಿರುವೆ. ಒಂದು ವೇಳೆ ನನ್ನ ಯೋಚನೆ ನಿಜವೇ ಆದರೆ ನೀನದಕ್ಕೆ ಒಪ್ಪಲೇಬೇಕು ಎಂದರು. ಅಲ್ಲಾಗ ಸಾಸಿವೆ ಬಿದ್ದರೂ ಕೇಳಿಸುವ ಮೌನ ಆವರಿಸಿತು. ಬಸವಣ್ಣನವರು ತಮ್ಮ ವಿದಾಯಕ್ಕೆ ಮುನ್ಸೂಚನೆ ನೀಡಿದರೆ ಎಂದು ಅಲ್ಲಿ ಕುಳಿತಿದ್ದ ಎಲ್ಲರಿಗೆ ಅನಿಸಿತು. ಆಗ ಚೆನ್ನಬಸವಣ್ಣ ನಿರ್ಧಾರದ ಖಚಿತ ದನಿಯಲ್ಲಿ, ಅಣ್ಣ, ನಿಮ್ಮ ಮಾತು ನನಗೆ ರುಚಿಸಿಲ್ಲ. ನಾನೊಲ್ಲೆ
ನಾನಿನ್ನೂ ಕಲಿಯಲು ಬಹಳಷ್ಟಿದೆ. ನಿಜ ಗುರುವಿಗಾಗಿ ಹುಡುಕಾಟ ನಡೆಸುತ್ತಿರುವೆ. ನೀವು ಮಂತ್ರಿ ಪದವಿ ಬಿಡುವಿರಿ ಎಂದಾದರೆ ನನಗೆ ಗುರುಗಳಾಗಿ. ನನಗದು ಧನ್ಯತೆ. ಅರಮನೆಯ ಊಳಿಗದ ಹಂಗಿಗೆ ಸಿಲುಕಿ ನನ್ನನ್ನು ನಾನೇ ಕಳೆದುಕೊಳ್ಳಲಾರೆ. ಇದು ಒಲಿದು ಬಂದ ವರವಲ್ಲ, ಕೊರಳ ಸುತ್ತುವ ನೇಣು. ನಾನಿದನ್ನು ಒಪ್ಪಲಾರೆ ಎಂದಂತೆ ಆಲಿಸುತ್ತಿದ್ದ ಎಲ್ಲರೂ ಬೆಕ್ಕಸ ಬೆರಗಾದರು. ಬಸವಣ್ಣನವರಿಗೆ ಆನಂದ, ಆಘಾತ, ಅಚ್ಚರಿ, ಅನುಭೂತಿ, ವಿಷಾದತೆ ಎಲ್ಲವೂ ಏಕಕಾಲದಲ್ಲಿ. ಸೌಭಾಗ್ಯವೆನ್ನದು ಎಂದು ನುಡಿಯುವ ಬದಲು ನನಗಿದು ಬೇಡ ಎನ್ನುವ ಈ ನನ್ನ ಸೋದರಳಿಯ ಅದೆಂತಹ ಘನ ವ್ಯಕ್ತಿತ್ವದವ ಎಂದೆನಿಸಿತು. ಆದರೆ ನನ್ನ ಜಾಗಕ್ಕೆ ಇವನೇ ಬರಬೇಕು. ಆಗ ಮಾತ್ರ ನಾನು ಕೈಗೊಂಡಿರುವ ಸರ್ವ ಸಮಾನತಾ ಕಾರ್ಯ ಮುಂದುವರಿಸಲು ಸಾಧ್ಯ ಎಂಬ ನಿಶ್ಚಯದಲ್ಲಿ ಮತ್ತೆ ಒಡಂಬಡಿಸಲು ಮುಂದಾದರು. ಚೆನ್ನ, ನೀನು ನನ್ನ ಸೋದರಳೆಯನಾಗಿ ಮಾತ್ರವಲ್ಲ, ನಿನ್ನ ಸಾಹಿತ್ಯ ಪ್ರೀತಿ, ನಿನ್ನ ಧೀಮಂತಿಕೆ, ನಿನ್ನ ನಡೆ ನುಡಿಗಳಿಂದಲೂ ನನಗೆ ಬಹಳ ಪ್ರೀತಿಯವನು, ಆಪ್ತನಾಗಿರುವವನು. ಇದ್ದರಿರಬೇಕು ನಿನ್ನಂಥವರು ಊರೂರಲ್ಲಿ ಒಬ್ಬಿಬ್ಬರಾದರೂ. ಆಗ ಸರ್ವಾಂಗೀಣ ಪ್ರಗತಿ, ಬದುಕ ಅಭ್ಯುದಯ. ನಿಶ್ಚಿತವಾಗಿ ನೀನು ಭರವಸೆಯ ಕಿರಣವಾಗಿ ಗೋಚರಿಸುತ್ತಿರುವೆ. ಹಾಗಾಗಿಯೇ ಅರಸರು ಈ ನಿರ್ಧಾರಕ್ಕೆ ಬಂದಿದ್ದಾರೆ. ನೀನು ನನ್ನ ಸೋದರಳಿಯ ಎಂಬ ಕಾರಣಕ್ಕೆ ಬಿಜ್ಜಳರಸರು ಈ ನಿರ್ಧಾರಕ್ಕೆ ಬಂದುದಲ್ಲ. 10 ಮಂದಿಯಿಂದ ನೀನು ಗುರುತಿಸಲ್ಪಟ್ಟ ಕಾರಣವೇ ಈ ನಿರ್ಧಾರಕ್ಕೆ ಮೂಲ. ನಾವು ಪ್ರಜೆಗಳಾಗಿ ರಾಜನ ಇಚ್ಛೆಯ ಅನುಸಾರ ನಾವು ನಡೆಯಲೇಬೇಕು. ಇದು ಪ್ರಜಾನಿಷ್ಠೆ ಹಾಗೂ ಮನೋಬದ್ಧತೆ ಮಾತ್ರವಲ್ಲ, ನಮ್ಮಾದ್ಯ ಕರ್ತವ್ಯ ಕೂಡ. ಚೆನ್ನ, ನೀನು ತಿಳಿಯದಿರುವುದು ಏನೂ ಇಲ್ಲ. ಆದರೆ ವಯೋಹಿರಿಯನಾಗಿ ಮತ್ತು ನಿನ್ನ ಆತ್ಮೀಯ ಸೋದರ ಮಾವನಾಗಿ ನನ್ನ ಕರ್ತವ್ಯವನ್ನು ಮಾಡಲೇಬೇಕು. ಈ ಲೋಕದಲ್ಲಿ ಹೇಡಿಗೆ ಜಾಗವಿಲ್ಲ. ನಾನು ಚಲಬೇಕು ಶರಣಂಗೆ ಎಂದಿದ್ದೆ. ಒಪ್ಪಿಕೋ, ಇದು ನೀನು ಅಪೇಕ್ಷಿಸಿದ್ದಲ್ಲ, ನಿನಗೆ ತಾನಾಗಿ ಒಲಿದು ಬಂದದ್ದು. ನೀನೆಂದೂ ಕೂತು ತಿನ್ನುವವನಲ್ಲ, ದುಡಿದು ದಣಿಯುವವನು, ದಣಿದು ದಾರಿ ತೋರುವವನು. ಕಲ್ಯಾಣದ ಶಾಂತಿಗೆ ಮತ್ತು ಅಭಿವೃದ್ಧಿಗೆ ಹರಿಕಾರನಾಗುವ ಅವಕಾಶ ತಾನಾಗಿ ಒಲಿದು ಬಂದಿರುವಾಗ ಒಲ್ಲೆ ಎನ್ನುವ ರುಕ್ಷತನ ಸಲ್ಲದು. ಮೆಚ್ಚುವವರು, ದೂಷಿಸುವವರು ಇದ್ದೇ ಇರುತ್ತಾರೆ. ನೀನು ಶರಣ ದಂಡನಾಯಕ ಎನಿಸಿಕೋ, ಆಗ ಕಲ್ಯಾಣ ಶರಣ ಕಲ್ಯಾಣ ಎನಿಸುತ್ತದೆ. ಚೆನ್ನ ಬಸವಣ್ಣನಾಗ, ಅಣ್ಣ, ನಿಮ್ಮ ಮಾತುಗಳನ್ನು ಕೇಳಿ ನನ್ನ ಮನದಲ್ಲಿ ಮೂಡಿದ ನಿಮ್ಮದೇ ವಚನವಿದು. ಅರಸಿಯ ಮನೆಯಲ್ಲಿ ಅರಸಿಯಾಗಿಪ್ಪುದರಿಂದ ಭಕ್ತರ ಮನೆಯಲ್ಲಿ ತೊತ್ತಾಗಿಪ್ಪುದು ಕರಲೆಸಯ್ಯ. ತಾರ ಅಗ್ಘವಣಿಯ ನೀಡಾಪತ್ರೆಯ ಲಿಂಗಕ್ಕೆ ಬೋನವ ಹಿಡಿಯಯ್ಯ ಎಂಬರು. ಕೂಡಲ ಸಂಗನ ಮಹಾಮನೆಯಲ್ಲಿ ಒಕ್ಕುದ ನುಣ್ಣು ತೊತ್ತೆ. ಅಲ್ಲಿದ್ದವರು ಏನು ಮಾತನಾಡದವರದಂತೆ ಮೌನವಾಗಿಯೇ ಇದ್ದರು. ಚೆನ್ನಬಸವಣ್ಣ, ಇನ್ನೊಂದು ವಚನವೂ ನನ್ನನ್ನು ಕಾಡುತ್ತಿದೆ ಎಂದು ಇಂತೆಂದರು. ಕಾಗೆ ವಿಷ್ಟಿಸುವ ಹೊನ್ನ ಕಳಸಬಹುದರಿಂದ ಒಡೆಯರು ಬೋಗೈಸುವ ಚಮ್ಮಾವುಗೆಯ ಮಾಡಯ್ಯ. ಅಯ್ಯ, ನಿಮ್ಮ ಶರಣರ ಪಾದಕ್ಕೆ ಚಮ್ಮಾವುಗೆಯ ಮಾಡಯ್ಯ. ಕೂಡಲ ಸಂಗಮ ದೇವ, ನಿಮ್ಮ ಸೆರಗೊಡ್ಡಿ ಬೇಡುವೆ, ಇದೊಂದೇ ವರವ ಕರುಣಿಸಯ್ಯ. ಬಸವಣ್ಣ ಮೆಲ್ಲನೆ ಆದರೆ ಸ್ಪಷ್ಟವಾಗಿ, ನಿನ್ನ ಮಾತಿಗೆ ಬದ್ಧನಾಗಿರಲು ಸದಾ ಸಿದ್ಧನಿರು. ಅದೇ ಅವರಿವರ ಗುದ್ದಾಟಕ್ಕೆ ಸದ್ದಿರದ ಶುದ್ಧತೆ ಎಂದರು. ಬಸವಣ್ಣನವರು ಮಂತ್ರಿ ಪದವಿಯನ್ನು ತ್ಯಜಿಸಿದರಂತವೆ. ಬದ್ಧ ವೈರವ ತೋರಿ ಮನದುರಿಯ ನೆಬ್ಬಿಸಿ ಕೊಡಿಸಿದರಂತೆ ಅಣ್ಣನಿಗೆ ಆಗದವರು ಬಿಡುಗಡೆ ಪತ್ರವನ್ನು. ಮಂತ್ರಿ ಪದವಿಯ ಘನತೆಗೆ ಕುಂದು ತಂದಿರಿ ನೀವು. ಶಾಂತಿ ನೆಮ್ಮದಿ ಕೆಡದಿದೆ ನಿಮ್ಮಿಂದ ನನ್ನ ರಾಜ್ಯದಲ್ಲಿ. ತೊಲಗಿ ಈ ಕ್ಷಣವೇ ಮಂತ್ರಿ ಪೀಠದಿಂದ ಇಳಿದು ಎಂದರಂತೆ ಬಿಜ್ಜಳರಸರು. ಒಂದೋ ನಾನಿರಬೇಕು, ಇಲ್ಲದಿದ್ದರೆ ನ್ಯಾಯ ಸಮಿತಿ ಇರಬೇಕು, ನಿರ್ಧರಿಸಿ ನೀವೇ ಎಂದಾಡಿದ ಮಾತಿಗೆ ಕೆರಳಿ ಕಳಿಸಿದರಂತೆ ಬಿಜ್ಜಳರಸರು ಬಸವಣ್ಣನನ್ನು. ನೀವಿರಿ ನಿಮ್ಮ ಮನೆಯಲ್ಲಿ ಎಂದರು. ಬೇಕೆನೆಗೆ ವಿಶ್ರಾಂತಿ, ರಾಜಕಾರಣದಲ್ಲಿ ಏಗುವ ಮನವಿಲ್ಲವೆನೆಗೆ,
ಕಲ್ಯಾಣವನ್ನು ತ್ಯಜಿಸಿ ಸಂಗಮಕ್ಕೆ ಹೋಗುವೆನು ಎಂಬ ಬಸವಣ್ಣನ ಮಾತಿಗೆ ಒಪ್ಪಿರುವಂತೆ ಅರಸರು ತ್ಯಜಿಸುವವರು ಮಂತ್ರಿ ಪದವಿಯ ಹೇಡಿ ರಣಹೇಡಿ ವಿಚಾರಣೆಯನ್ನು ಎದುರಿಸುವ ಧೈರ್ಯವಿಲ್ಲದೆ ಮುಖ ತಪ್ಪಿಸಿಕೊಂಡಿಹರಿಂತು ಎನ್ನುತ್ತಿಹರು ಬಸವಣ್ಣನಿಗೆ ಆಗದವರು. ಸಾಕೆನಗಿನ್ನು ಲೌಕಿಕ ಎಂದು ಸ್ವಯಂ ನಿವೃತ್ತಿಯನ್ನು ಘೋಷಿಸಿದರಂತೆ ಬಸವಣ್ಣ. ನೂರಾರು ಬಗೆಯ ಮಾತು ಸಾವಿರದ ರಾಗಗಳಲ್ಲಿ ಕಲ್ಯಾಣದ ಎಲ್ಲೆಲ್ಲೂ ಪಲ್ಲವಿಸುತ್ತಿತ್ತು. ಕಲ್ಯಾಣ ಸ್ತಬ್ಧ. ಅಯ್ಯೋ, ಹೀಗಾಗಬಾರದಿತ್ತು ಎನ್ನುವ ರೋದನ ಎಲ್ಲೆಡೆಯಲ್ಲಿ, ಮಂದ್ರಶ್ರುತಿಯಲ್ಲಿ, ಅಲ್ಲಲ್ಲಿ ಜನಜಂಗುಳಿ. ವಿಷಯವನ್ನು ಅರಿತಂತೆ ಬಂದು ಹೋಗುವವರ ಸಂಖ್ಯೆಯು ಇಮ್ಮಡಿ ಮುಮ್ಮಡಿ ನೂರ್ಮಡಿ. ಬಂದು ಹೋಗುವವರು ಹೊತ್ತು ತಂದು ಬಿತ್ತರಿಸುತ್ತಿದ್ದ ಸುದ್ದಿ ಹೀಗಿತ್ತು. ಬಸವಣ್ಣ ಅರಸರಿಗೆ ಸಹಿಸಲು ಅಸಾಧ್ಯನಂತಾದ. ಅರಸರಿಗೆ ಸಹಿಸಿ ಸಾಕಾಗಿತ್ತು. ಬೇಡ ಎನ್ನರು, ಇರು ಎನ್ನರು. ನನ್ನ ದಾರಿಯು ನನಗೆ ಅಡ್ಡಿ ಬರದಿರಿ ನೀವು, ಪೊಗುರುತನ ತೋರಿದ್ದರಂತೆ ಬಸವಣ್ಣ. ಹೊಲೆಯ ಹಾರುವರ ಸಂಬಂಧ ಅರಸರಲ್ಲಿ ರೇಜಿಗೆ ಹುಟ್ಟಿಸಿದೆ. ಭಂಡಾರದ ಹಣ್ಣ ತಿಂದು ತೇಗಿ ನೀಡಿ ಬೊಜ್ಜು ಬೆಳೆಸಿದ ಅಧರ್ಮಕ್ಕೆ ತ್ಯಾಗ ಪತ್ರವ ಪಡೆದು ನೆಮ್ಮದಿಯ ತಾಳಿದರಂತೆ ಅರಸರು. ಕತ್ತಲೆಯ ಕರಾಳತೆಗೆ ವಾತ್ಸಲ್ಯ, ಬಾಂಧವ್ಯ, ಸ್ನೇಹ, ಮೈತ್ರಿ, ವಿಶ್ವಾಸ ಮಣ್ಣು ಮುಕ್ಕಿ ಪಡೆದ ಉಪಕಾರದ ನೆನಪಿಲ್ಲದೆ ಗಳುಹ ತೊಡಗುವವರ ಸಂಖ್ಯೆ ಹೆಚ್ಚುತ್ತಲೇ ಇತ್ತು. ಇದ್ದಾಗ ಹೊರಮುಖದ ಗೌರವ ತೋರುತ್ತಿದ್ದವರು ಅಧಿಕಾರವಿಲ್ಲ ಎಂದರಿತಂತೆ ಒಳಮನದ ಗೋರಿ ಪ್ರಚರಿಸುತ್ತಿದ್ದರು. ಮತ್ತೆ ಮಾತು ಹೊಸದಾಗಿ ದಾಳಿ ಮಾಡಿ ರಿಂಗಣಿಸತೊಡಗಿತು. ಮಾಡಬಾರದುದ ಮಾಡಿದರೆ ಆಗಬಾರದ್ದು ಆಗುತ್ತದೆ ಎಂಬುದಕ್ಕೆ ಸ್ಪಷ್ಟ ನಿದರ್ಶನ ಭಂಡಾರಿ ಬಸವಣ್ಣನವರು. ತನ್ನ ಭಕ್ತಿಯೇ ತನ್ನ ಶಕ್ತಿ ಎಂದರಿತು ನಡೆದವಗೆ ಇಂದು ಆ ಭಕ್ತಿಯೇ ಬಾಳಿಗೆ ಮಾರಕವಾಗಿದೆ. ಜಗದ ಮಹಾದ್ಭುತ ಬಸವ ಎಂಬುದು ಹುಸಿಯಾಯಿತು. ನಿಜ ಸ್ಥಿತಿಯನ್ನು ಕಂಡು ತನ್ನ ನಿಜ ಬಂಧುಗಳ ಕಲರವಕ್ಕೆ ಸೋತು ತ್ಯಜಿಸಿದನು ಬಸವಣ್ಣ. ತಾನಾಗಿ ಸಿರಿಪೀಠವ ಎಲ್ಲವನ್ನು ನೆನೆಯುತ್ತಾ ಕಲ್ಯಾಣ ಮತ್ತೆ ಉನ್ಮಾದಕ್ಕೆ ಒಳಗಾಗುತ್ತಿತ್ತು. ಬಸವಣ್ಣನವರು ನಿರ್ಲಿಪ್ತತೆಯಿಂದ ಬಂದುದೆಲ್ಲವನ್ನು ಬಂದಂತೆಯೇ ಸ್ವೀಕರಿಸುತ್ತಿದ್ದರು. ಮನದಲ್ಲಿ ಮಾತ್ರ ಸತತವಾಗಿ ಸಂಗಮ ರಿಂಗಣಿಸುವಿಕೆ. ಮನವು ಇರಲಾಗದು ನನಗಿಲ್ಲಿ, ಬದುಕಿರುವುದಿನ್ನು ಸಂಗಮೇಶ್ವರ ಸನ್ನಿಧಿಯಲ್ಲಿ ಎಂದು ಹಲುಬುತ್ತಿತ್ತು. ಬಸವಣ್ಣನವರು ಮೌನಧಾರಿಗಳಂತೆ ಗೋಚರಿಸುತ್ತಿದ್ದರು. ತನ್ನ ಅಂತರಂಗದ ಆಲಾಪವನ್ನು ಯಾರಲ್ಲಿ ಭಿನ್ನಯಿಸುವುದು, ಯಾರಲ್ಲಿ ಬಿತ್ತರಿಸುವುದು ಎಂಬುದೇ ಅವರೆಡೆಗೆ ಅರಿವಾಗದಿರುವಂತಹ ವಿಷಯವಾಗಿತ್ತು. ಸಂಗಮದಿಂದ ಕಲ್ಯಾಣಕ್ಕೆ ಬಂದ ನಾನು, ಕಲ್ಯಾಣದಿಂದ ಮತ್ತೆ ಸಂಗಮಕ್ಕೆ ಹೋಗುತ್ತಿರುವಂತಹ ಈ ದುಸ್ಥಿತಿಯಲ್ಲಿ ನನ್ನ ಬಗ್ಗೆ ಯಾರಲ್ಲಿ ಪ್ರೀತಿ, ವಾತ್ಸಲ್ಯ, ಕೋಪ, ಅಸೂಯೆ, ಕರುಣೆ ಇದೆಯೋ ನನಗೆ ಗೊತ್ತಿಲ್ಲ. ಆದರೆ ನನ್ನ ಬದುಕಿನುದ್ದಕ್ಕೂ ಮಾನವರಾಗಿ ಜನಿಸಿರುವ ನಾವೆಲ್ಲ ಒಂದೇ ಎಂಬ ಮನೋಭಾವದಿಂದ ಬದುಕಿ ನಮ್ಮ ಬದುಕಿನ ಉನ್ನತಿಯನ್ನು ಕಾಣಬೇಕು ಎಂಬ ಹಂಬಲದಿಂದ ಇದ್ದವನಿಗೆ ನನ್ನ ಉಸಿರು ಬಿಸಿಯುಸಿರಾಗಿ ನನ್ನೆದೆಯನ್ನು ತಿವಿಯುತ್ತಿದೆ. ಅಯ್ಯೋ, ನನ್ನ ಬದುಕಿಗೆ ನಾನಿನ್ನು ಯಾವ ಪರಿವರ್ತನಾ ಮಾರ್ಗವನ್ನು ತೋರಿಕೊಡಲಿ ಅರಿವಾಗದ ರೀತಿಯಲ್ಲಿ ಹಲುಬುತ್ತಲೇ ಇದ್ದರು.